ಜಿಲ್ಲೆಯಲ್ಲಿಯೇ ಅರಕಲಗೂಡು ವಿಧಾನಸಭಾ ಕ್ಷೇತ್ರ ಅತ್ಯಂತ ಹಿಂದುಳಿದಿದ್ದು, ಇದಕ್ಕೆ ಸೀಮಿತಗೊಂಡಿರುವ ರಾಜಕೀಯ ವ್ಯವಸ್ಥೆ ಕಾರಣವಾಗಿದೆ. ಈ ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಜನರು ನನ್ನೊಂದಿಗೆ ಕೈಜೋಡಿಸಬೇಕೆಂದು ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ ಮನವಿ ಮಾಡಿದರು. ಇಂದು ಪಟ್ಟಣದಲ್ಲಿ ನೂತನವಾಗಿ ಆರಂಭಗೊಂಡ ಕೃಷ್ಣೇಗೌಡರ ಅಭಿಮಾನಿ ಬಳಗದ ಕಚೇರಿ ಉದ್ಘಾಟನೆ ಹಾಗೂ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾನು ಪಕ್ಷೇತರನಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ 56,000 ಮತಗಳನ್ನು ಪಡೆದು ಪರಾಭವಗೊಂಡಿದ್ದೇನೆ. ಹಾಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಪಕ್ಷದ ಸಂಘಟನೆಯನ್ನು ಅಪಾರ ಅಭಿಮಾನಿಗಳು, ಕಾರ್ಯಕರ್ತರೊಂದಿಗೆ ಮಾಡುತ್ತಿದ್ದೇನೆ. ಕಾರ್ಯಕರ್ತರು, ಅಭಿಮಾನಿಗಳ ಕಷ್ಟ ಸುಖಗಳನ್ನು ಆಲಿಸುವ ಸಲುವಾಗಿ ನನ್ನ ಅಭಿಮಾನಿಗಳು ಕಚೇರಿಯನ್ನು ತೆರೆದಿದ್ದು, ಯಾವುದೇ ಸಮಸ್ಯೆ, ಇಲಾಖೆಗಳಿಂದ ಆಗುವ ಕೆಲಸ ಕಾರ್ಯಗಳಿಗೆ ಕಚೇರಿಗೆ ಭೇಟಿ ನೀಡಿ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ಮನವಿ ಮಾಡಿದರು. ವಿಧಾನಸಭಾ ಕ್ಷೇತ್ರದಲ್ಲಿ ಕಾವೇರಿ, ಹೇಮಾವತಿ ನದಿಗಳು ವರ್ಷಪೂರ್ತಿ ಹರಿಯುತ್ತಿವೆ. ಆದರೂ ಕೂಡ ನಮ್ಮ ರೈತರ ಜಮೀನಿಗೆ ಸಮರ್ಪಕವಾಗಿ ನೀರು ಬರಲಿಲ್ಲ. ವಿಜ್ಞಾನ ಪದವಿ ಕಾಲೇಜು, ಎಂಜಿನಿಯರ್ ಹಾಗೂ ಅರೆವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ಇಲ್ಲ. ಈ ಸಲುವಾಗಿ ನಿತ್ಯವೂ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಹಾಸನ, ಹೊಳೆನರಸೀಪುರ, ಶ್ರವಣಬೆಳಗೊಳ, ಬೇಳೂರು ಕ್ರಾಸ್ನ ಪ್ಯಾರಾಮೆಡಿಕಲ್ ಮತ್ತು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಿಗೆ ತೆರಳಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಸಮಸ್ಯೆಗೆ ಸ್ಪಂದಿಸುವ ಕೆಲಸವನ್ನು ನಮ್ಮ ಕ್ಷೇತ್ರದ ರಾಜಕಾರಣಿಗಳು ಮಾಡಲಿಲ್ಲ. ಮುಂದೆ ಬರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ನನ್ನನ್ನು ಬೆಂಬಲಿಸಿ ಅವಕಾಶ ಮಾಡಿಕೊಟ್ಟರೆ ಕ್ಷೇತ್ರದ ಅವಶ್ಯಕತೆಗಳನ್ನು ಪ್ರಾಮಾಣಿಕವಾಗಿ ಈಡೇರಿಸುವೆ. ಈ ಸಲುವಾಗಿಯೇ ಇಂದಿನ ಸಂವಿಧಾನ ದಿನಾಚರಣೆ, ಗಣರಾಜ್ಯೋತ್ಸವ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಪುಣ್ಯಸ್ಮರಣೆ ದಿನದಲ್ಲಿ ಭರವಸೆ ನೀಡುತ್ತೇನೆ ಎಂದರು. ಏರ್ಪಾಡು ಮಾಡಬೇಕು. ನಮ್ಮ ಒಂದು ಆಫೀಸು ಓಪನ್ ಆಗಿತ್ತು, ಆದರೂ ನಾವು ಕಾಂಗ್ರೆಸ್ನವ್ರ ಆಫೀಸ್ ಓಪನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಇದು ಮಾಡಿದ್ದು, ಆದರೂ ಅವ್ರು ಮಾಡಲಿಲ್ಲ ಇನ್ನೂ ನಮ್ಮ ಪಕ್ಷದಿಂದ. ಅದರಿಂದ ಇವತ್ತು ಅದನ್ನು ಸಹ ಓಪನ್ ಮಾಡಿ ನಮ್ಮ ಜನಗಳು ಬಂದು ಮಾಡೋದಕ್ಕೋಸ್ಕರ ಅದನ್ನು ಸಹ ಓಪನ್ ಮಾಡೋದಕ್ಕೋಸ್ಕರ ಇವತ್ತು ಎಲ್ಲ ಆತ್ಮೀಯರು ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗೆ ಇವತ್ತು ಗಣರಾಜ್ಯೋತ್ಸವದ ಏನು ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಅನಿಸಿ, ಹಾಗೆ ಇಲ್ಲಿ ಮುಂದಿರ್ತಕ್ಕಂಥ ಎಲ್ಲರಿಗೂ, ಪತ್ರಕರ್ತರಿಗೂ ಒಂದು ವಿಶ್ವಾಸ ಹೇಳ್ತಾ, ಇವತ್ತು ಕಾರ್ಯಕ್ರಮದಲ್ಲಿ ಗಾಂಧೀಜಿ ಹಾಗೂ ನಮ್ಮ ಅಂಬೇಡ್ಕರ್ ಅವರು ಮತ್ತು ಸಂಗೊಳ್ಳಿ ರಾಯಣ್ಣವರು ಇವರು ಮಾರ್ಗದರ್ಶನ ಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಹೋಗಬೇಕಾಗಿದೆ. ಏನಪ್ಪ ಅಂದರೆ ಅವರೆಲ್ಲ ದೇಶಕ್ಕೋಸ್ಕರ ಎಷ್ಟು ತ್ಯಾಗ ಮಾಡಿದ್ರು ಅಂತಂದರೆ ಅದು ಹೇಳತ್ತೇವೆ. ಅಷ್ಟು ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಇವಾಗ. ಆದರೆ ನಾವು ಅದನ್ನು ಉಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಈಗ ಏನಾಗಿದೆ ಅಂತಂದರೆ, ಯಾರು ಉಳ್ಳವರು ಇರ್ತಾರೆ ಅವ್ರದ್ದೇ ಒಂದು ನಮ್ಮ ಇದಾಗೋಗಿದೆ, ಏನು ಸಂವಿಧಾನ ಆಗೋಗಿದೆ. ಆ ಸಂವಿಧಾನ ಪ್ರಕಾರ ನಡೆಯೋದೇ ಇಲ್ಲ. ಆ ಥರ ಆಗಿರೋದ್ರಿಂದ ನಾವು ಈಗ ಮುಂದೆ ನಾವು ಮಾಡಬೇಕಾಗಿರೋದು ಏನು ಅಂತಂದರೆ, ಸಂವಿಧಾನ ಕೊಟ್ಟಂಥ ಸಂವಿಧಾನಗಳನ್ನೇ ಚೇಂಜ್ ಮಾಡೋಂಥ ಒಂದು ವ್ಯವಸ್ಥೆಗಳನ್ನ ಇವತ್ತು ನಮ್ಮ ಈಗ ಒಂದು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಒಂದು ಸಂವಿಧಾನದಲ್ಲಿ ಏನು ಅಂಬೇಡ್ಕರ್ ಅವರು ಹಾಕಿಕೊಟ್ಟಿದ್ದಾರೆ, ಗಾಂಧೀಜಿ ಅವರು ಹಾಕಿಕೊಟ್ಟಿದ್ದಾರೆ, ಸಂಗೊಳ್ಳಿ ರಾಯಣ್ಣ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ ಅನ್ನೋದ್ರ ಅದನ್ನ ಒಂದು ಕತೆ ಕೇಳಿದ ಅವರ ಒಂದು ಕತೆ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಹೋರಾಟ ಮಾಡಿದ್ದಾರೆ ಅಂತೇಳಿ. ಅದರಿಂದ ಮುಂದಿನ ದಿನಗಳಲ್ಲಿ ಆ ಸಂವಿಧಾನ ಪ್ರಕಾರವಾಗಿ ನಡೆಯೋಣ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಎಲ್ಲ ಪ್ರತಿ ವರ್ಷವೂ ಸಹ ಅವ್ರನ್ನ ನೆನಪಿಸಬೇಕಾದ ಒಂದು ಪರಿಸ್ಥಿತಿ ನಮಗೆ ಮಾಡಬೇಕಾಗಿದೆ. ನಾವು ಆ ಸಂವಿಧಾನವನ್ನಾದರೂ ಸಹ ನಾವು ಅವರಿಗೆ ಜನಗಳಿಗಾಗಲಿ, ಮುಂದಿನ ಮಕ್ಕಳ ಪೀಳಿಗೆಗಾಗಲಿ ಇದನ್ನ ಹೇಳ್ಕೊಡ್ಬೇಕಾಗಿದೆ ನಾವು. ಇಲ್ಲ ಅಂತಂದರೆ ಇದನ್ನು ಮರೆತು ಈ ಸಂವಿಧಾನನ ಚೇಂಜ್ ಮಾಡೋಂಥ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದರಿಂದ ಈಗ ನೋಡ್ತಾ ಇದ್ರೆ ಈಗ ಹತ್ತುವಡ ತಾಲೂಕಲ್ಲಿ ಏನೇನು ಆಗ್ತಾ ಇದೆ, ಯಾವ ಥರ ಸಂವಿಧಾನ ನಡೀತಾ ಇದೆ, ರಾಜಕಾರಣ ನಡೀತಾ ಇದೆ ಅಂತೇಳಿ. ಅದರಿಂದ ಮುಂದಿನ ದಿನಗಳಲ್ಲಿ ಈ ತಾಲೂಕನ್ನು ಅಭಿವೃದ್ಧಿ ಮಾಡಬೇಕು, ನಾವೆಲ್ಲ ಒಟ್ಟಾಗಿರಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಇವತ್ತಿನ ದಿವಸ ಇಲ್ಲಿ ಕರೆಸಿ ನಾವೆಲ್ಲ ಒಂದು ಸಂಘದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಒಟ್ಟಾಗಿ ನಾವು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲ ಗಮನಿಸಿ ನಮ್ಮ ಮಾತು ಮುಗಿಸ್ತೀವಿ. ಕಾರ್ಯಕ್ರಮದಲ್ಲಿ ಅಭಿಮಾನಿ ಬಳಗದ ಮುಖಂಡರಾದ ಎಂಡಿ ಹಾಸನ ದೇವರಾಜೇಗೌಡ, ಚಿಕ್ಕಬೊಮ್ಮನಹಳ್ಳಿ ಕೃಷ್ಣ, ಜಮೀರ್, ಪುಟ್ಟಬಸಪ್ಪ, ರಾಮೇಗೌಡ, ಸುರೇಶ್, ರಾಮ್ ರವೀಂದ್ರ ಇತರರು ಉಪಸ್ಥಿತರಿದ್ದರು.